ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆಡ್ಸ್ ಅಂತ ಬಂದಾಗ ಇವೆಲ್ಲವೂ ಕಮರ್ಷಿಯಲ್ ಅಂಡರ್ ಬರ್ತವೆ. ಬಟ್ ಡಾಕ್ಟರ್ ಮೆನ್ಷನ್ ಮಾಡ್ದಂಗೆ ನಾನು ಈ ಆ್ಯಡ್ನ ಮಾಡ್ತೀನಿ, ನನ್ನ ಅಭಿಮಾನಿಗಳಿಗೆ ಏನು ಕೊಡ್ತೀರಾ ಅನ್ನೋದು ಇದು ನಮಗೆ ಒಂಥರ ಸಿನಿಮಾ ಸ್ಟೈಲಲ್ಲಿ ಫೀಲ್ ಆಯ್ತು. ಬಟ್ ರಿಯಲ್ ಆಗಿ ಅದನ್ನ ಕನೆಕ್ಟ್ ಆದ್ರಿ, ನನ್ನ ಅಭಿಮಾನಿಗಳಿಗೆ ಏನು ಕೊಡ್ತೀರಾ ಅಂತ ಅದು ತುಂಬಾ ವ್ಯಾಲ್ಯೂಬಲ್ ಆದಂಥ ಪಾಯಿಂಟ್. ನೀವು ಕನೆಕ್ಟ್ ಆಗಿದ್ದು ಅಭಿಮಾನಿ ಪಾಯಿಂಟ್ ಆಫ್ ವ್ಯೂ. ನೀವು ಕನೆಕ್ಟ್ ಆಗಿದ್ದು ನಾನು ಆಕ್ಟ್ ಮಾಡ್ತೀನಿ ಬಟ್ ನನ್ನ ಅಭಿಮಾನಿಗೆ ಏನು ಕೊಡ್ತೀರಾ ಅನ್ನೋದು ದಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅದು ಗೊತ್ತಿಲ್ಲ, ಏನೋ ಮನಸ್ಸಿಗೆ ಅನಿಸ್ತು ನನಗೆ. ಯಾಕಂದ್ರೆ ಅನುಭವ, ಜೀವನದ ಅನುಭವ ಅದೆಲ್ಲ ಅನಿಸುತ್ತೆ ನನಗೆ. ಗುಡ್. ಯಾಕಂದ್ರೆ ನಾನು ಯಾವಾಗ ತುಂಬ ಓಪನ್ ಮಾತಾಡ್ತೀನಿ. ನಾನು ಯಾರನ್ನೂ ಕಾಕ ಹೊಡೆಯಲ್ಲ. ನಾನು ಅಭಿಮಾನಿ ಆಗಿದ್ರು ಕೇಳಲ್ಲ, ಕನ್ನಡ ಅಭಿಮಾನಿ ಆಗಿದ್ದು ಕೇಳ್ತೀನಿ ಅಷ್ಟೇ. ಎಷ್ಟು ಜನ ಏನೋ ಟ್ರೋಲ್ ಮಾಡ್ತಾರೆ, ಐ ಡೋಂಟ್ ಕೇರ್. ದಟ್ ಇಸ್ ದ ವೇ ಐ ಆಮ್. ಅದಕ್ಕೆ ದೇವ್ರು ನನಗೆ ಇಟ್ಕೊಳ್ಳಿ. ಇಲ್ಲಿ ಕ್ಲೀನ್ ಇದೆ, ಇಲ್ಲಿ ಕ್ಲೀನ್ ಇದೆ, ಸಾಕು. ಇನ್ನೂ ಕ್ಲೀನ್ ಇದೆ. ಅವ್ರ ಕಡೆಯಿಂದ ಹಣ ಕೊಡೋದಕ್ಕೆ ರೆಡಿ ಇತ್ತು, ಅವ್ರು ಬಂದು ಕೊಡೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ಬಿಟ್ಟು ತಗೊಂಡಿಲ್ಲ ಅನ್ನೋ ಇನ್ಫಾರ್ಮೇಶನ್ ಕೂಡ ನಮ್ಗೆ ಸಿಕ್ತು. ಯಾಕೆ ಆ ತರದ ಒಂದು ನಿರ್ಧಾರ ಮಾಡಿದ್ರಿ? ಎಲ್ಲಕ್ಕಿಂತ ಹೆಚ್ಚು ನಾವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ನಮ್ಗೆ ಆಸ್ಪತ್ರೆ ಫೀಲೇ ಆಗಲ್ಲ, ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ. ವೇಜಸ್ ಹೋದಾಗ ಯಾವತ್ತೂ ನಮ್ಮ ಹೋದ ಒಂದು ಮಕ್ಕಳ ನೋಡ್ಕೊತಾರೆ, ಎಲ್ಲರೂ ಸ್ಟಾಫು ವೇ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ನಮಗೆ ಅದಂತೂ ಫೀಲ್ ಆಗುತ್ತೆ. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಆ ಪ್ರೀತಿ ಎಷ್ಟು ಕೊಟ್ಟರು ಸಿಗಲ್ಲ. ನಾವು ದುಡ್ಡು ಕೊಟ್ಟು ಬರ್ತೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗೋದು ಬರ್ತದೆ, ಬಟ್ ಅಲ್ಲಿ ಸಿಗೋಂಥ ಒಂದು ಪ್ರೀತಿ, ವಿಶ್ವಾಸ, ಡಾಕ್ಟರ್ಗಳು ನೋಡ್ಕೊಂತ ರೀತಿ ಹೇಳಿದ್ನಲ್ಲ. ಯಾರು ಡಾಕ್ಟರ್ ಪರ್ಸನಲ್ ಫೋನ್ ಮಾಡ್ತಾರೆ, AKS ಅವರು ಫೋನ್ ಏನಾದರೂ ವಿಡಿಯೋಲಿ ಒಂದು ಸ್ವಲ್ಪ ನನಗೆ ಟೈರ್ಡ್ನೆಸ್ ಆಗಿ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾರೆ. ಅಂದ್ರೆ ಅನುಭವ. ಅವ್ರು ಹೇಳ್ತಾರೆ, ಅಪ್ಪು ಹೋಗ್ಬೇಕು, ನಮ್ಗೆ ಅವಕಾಶ ಸಿಕ್ಕಿಲ್ಲ ಸರ್, ಅದನ್ನು ನೋಡಬೇಕು. ಡಾಕ್ಟರ್ಗೆ ಸಂಪಾದನೆ ಮುಖ್ಯ ಅಲ್ಲ. ನಾನು ಸಿಕ್ಕಿದ್ರೆ ನಾನು ಏನಾದ್ರು ಮಾಡ್ತಿದ್ದೆ ಅವ್ರಿಗೆ ಅನ್ನೋದಿಲ್ಲ, ಅದು ಬರಬೇಕು. ಇವತ್ತು ಅದೆಲ್ಲ ಒಂದು ಪಾಠ ಆಗಿದೆ. ಆರ್ಟ್ ಇವತ್ತು ನೋಡಿ ಎಲ್ಲರೂ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಡಾಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಈಗ ಆರೋಗ್ಯದ ಒಂದು ಭಾಗ್ಯವನ್ನ ಈ ಹೆಲ್ತ್ ಕಾರ್ಡ್ ಮೂಲಕ ಕೊಡ್ತಿದ್ದೀರಾ. ಮೊದಲನೇದಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ನಿಮಗೆ ಥ್ಯಾಂಕ್ ಯು ಅಣ್ಣ. ನಿಮ್ಮ ಮಾತು. ಥ್ಯಾಂಕ್ ಯು. ನಾನು ಎಲ್ಲರೂ ಮಾತಾಡಿದ್ದಾರೆ, ಅಷ್ಟೇ ಮಾತಾಡೋಕೆ. ಯಾಕಂದ್ರೆ ಅವಾಗಿಂದ ಕಾಯ್ತಾ ಇರಬೇಕು, ಎಲ್ಲರೂ ಮೀಟ್ ಮಾಡಬೇಕಾಗುತ್ತೆ. BSH ಹಾಸ್ಪಿಟಲ್ ಕಲ್ಪಜ್ ಅವರಿಗೆ, ಶ್ರೀನಿವಾಸ್ ಅವರಿಗೆ, ಶಶಿಧರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾಕಂದರೆ ಒಂದು ಆ್ಯಡ್ ಮಾಡಿ ಎಲ್ರಿಗೂ ಒಂದು ನಿಮ್ಮ ಕಡೆಯಿಂದ ಒಂದು ಸೇವ್ ಮಾಡ್ತೀನಿ. ನನ್ನಲ್ಲಿ ಏನಿಲ್ಲ, ನಾನು ಬಂದು ಆ್ಯಡ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. ಬಟ್ ನೀವು ಒಂದು ಸ್ಟೆಪ್ ಹೆಡ್ ಹೋಗಿ ಈ ಥರ ಒಂದು ಕಾರ್ಡ್ ಕೊಡೋದು, ಅಭಿಮಾನಿಗಳಿಗೆ ಕಾರ್ಡ್ ಕೊಡೋದು ತುಂಬ ಖುಷಿಯಾದ ವಿಷಯ. ಅದರಿಂದ ಅವ್ರಿಗೆ ಬೆನಿಫಿಟ್ ಆಗ್ತದೆ ಅಂದರೆ ಅದಕ್ಕಿಂತ ಸಂತೋಷ ಪಡೋದು ಇನ್ನೇನು ಬೇಕು ಹೇಳಿ. ಅದ್ರ ಎಷ್ಟು ಹಣ ಕೊಟ್ಟರೆ ನಮ್ಗೆ ಸಿಗಲ್ಲ, ಅದೊಂದು ಭಾಗ್ಯ. ಅದು ಆ ಭಾಗ್ಯ ದೇವ್ರು ನಿಜವಾದ. ಯಾಕಂದರೆ ನಾವು ಹಾಸ್ಪಿಟಲ್ ಅಂತ ನಾವು ಅಲ್ಲಿ ಅಂದ ತಕ್ಷಣ ಎಲ್ಲರೂ ನಾವು ಆ ಹಾಸ್ಪಿಟಲ್ಗೆ ನಾವು ಫ್ಯಾಮಿಲಿ ಫುಲ್ಲಾಗಿ ಯಾವಾಗಲೂ ಅಲ್ಲೇ ಏನೇ ಟ್ರೀಟ್ಮೆಂಟ್ ಮಾಡಬೇಕು ಅಲ್ಲೇ. ನಾನಿವತ್ತು ಇಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂದರೆ ಡಾಕ್ಟರ್ ಶ್ರೀನಿವಾಸ್ ಅವರು, ಶಶಿಧರ್ ಅವರು ಕ್ಯಾನ್ಸರ್ ಆದಾಗ ಅವರೇ ನನಗೆ ಟ್ರೀಟ್ ಮಾಡಿದ್ದೀನಿ, ಕೀಮೋ ಎಲ್ಲ ಕೊಟ್ಟಿದ್ದೀನಿ. ಭಾಳ ತುಂಬ ಒಳ್ಳೆ ಮಗು ಥರ ನೋಡ್ಕೊಂಡ್ರು ನನ್ನ. ಈಗ ನಾನೆಲ್ಲ ಮೆಂಟಾಲಿಟಿ ಒಂಥರ ಮೆಂಟಲ್ ಥರ. ಯಾಕಂದ್ರೆ ಯಾರೇ ಬಂದು ಸ್ವಲ್ಪ ಕೋಪ ಜಾಸ್ತಿ, ಬಟ್ ಆ ಕೋಪನ ತಡ್ಕೊಂಡು ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ರು. ಡಾಕ್ಟರ್ ಮನೋಹರ್ ಅವರು ಅಲ್ಲಿ ಮಾಯನಿಗೆ ಹೋದಾಗ ಟ್ರೀಟ್ ಮಾಡಿ ಇವತ್ತು ಇಷ್ಟು ಮಟ್ಟಿಗೆ ನಾನು ಒಂದು ಆರೋಗ್ಯವಾಗಿದ್ದೀನಿ ಅಂದರೆ ಅದೆಲ್ಲ ಒಂದು ದೇವ್ರ ಸಮಾನ. ವೈದ್ಯೋ ನಾರಾಯಣ ಹರಿ ಅಂತ ಆ ಥರ ಎಲ್ಲರೂ ನಮಗೆ ದೈವ ಸಮಾನ. ಯಾಕಂದ್ರೆ ನಾನು ಯಾವತ್ತು ಏನಾದ್ರೂ VK ಶ್ರೀನಿವಾಸ ಇಮಿಡಿಯೇಟ್ ಫೋನ್ ಮಾಡ್ತೀನಿ, ಶಿವಣ್ಣ ಹೇಗಿದ್ರೆ, ಯಾಕೆ TV ಸ್ವಲ್ಪ ಟಯರ್ಡಾಗಿ ಕಾಣ್ತಿದೆ, ಒಂದು ನಿಮಿಷ ಬಿಡಲ್ಲ. ಅದಕ್ಕೆ 1 ಮಿನಿಟ್ ಏನಾದರೂ ಅವ್ರಿಗೆ ಏನಾದರೂ ಒಂದು ಡೌಟ್ ಬಂತು ಇಮಿಡಿಯೇಟ್ ಫೋನ್ ಮಾಡಿ ಬನ್ನಿ ಒಂದು ಚೆಕ್ ಮಾಡಿ ಅಂತಾರೆ. ಸೊ ಒಂದೊಂದು ಮಿನಿಟ್ ಲೆಕ್ಕ ಆಗುತ್ತೆ. ಇವತ್ತು ನನಗೆ ಅದಕ್ಕೆ ಒಂದೊಂದು ನಿಮಿಷ ಒಂದು ಗೋಲ್ಡನ್ ಮಿನಿಟ್ ಅಂತ. ಆ ಗೋಲ್ಡನ್ ಮಿನಿಟ್ ಮಿಸ್ ಮಾಡ್ಕೊಂಡ್ರೆ ಏನು ಮಾಡೋಕ್ಕಲ್ಲ ಲೈಫಲ್ಲಿ. ಆ ಗೋಲ್ಡನ್ ಮಿನಿಟ್ನ ಮಿಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಅದ್ಭುತವಾದ ಒಂದು ಕಾರ್ಡ್ನ ಕ್ರಿಯೇಟ್ ಮಾಡಿ ಎಲ್ಲರೂ ಕೊಡ್ತಾ ಇದ್ದಾರೆ. ಬಟ್ ನನಗೆ ಒಂದೇ ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಯಾರ ಕೈಲಿ ಆಗುತ್ತೋ ಅವರು ಕಾರ್ಡ್ನ ಉಪಯೋಗಿಸೋ ಬದಲು ಯಾರ ಕೈಲಿ ಆಗಲ್ವೋ ಆ ಕಾರ್ಡ್ನ ಕೊಡಿ ದಯವಿಟ್ಟು ಅಂತ ಹೇಳಿ ಇಷ್ಟಪಡ್ತೀನಿ. ಅದನ್ನ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಏನೋ ಸುಮ್ಮನೆ ಕಾರ್ಡ್ ಇದೆ ಅಂದ್ಬಿಟ್ಟು ಸುಮ್ಮನೆ ಪ್ಯಾಕೆಟ್ ಹಾಕೊಂಡು ಹೋಗೋದಲ್ಲ. ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗಿ, ನಿಮ್ಮ ಮೂಲಕ ಹೆಲ್ಪ್ ಆಗಿ. ನಿಮಗೆ ಬಂದರೆ ಕಾರ್ಡ್ ನನಗೆ ಅಫೋರ್ಡ್ ನಾನು ಕೊಡೋಕ್ಕಾಗುತ್ತೆ, ಇನ್ನೊಬ್ರಿಗೆ ಕೊಡೋಣ ಅಂತ ಆ ಮನೋಭಾವ ಬೆಳೆಸ್ಕಿಲ್ಲ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನಮ್ಮ ಅಭಿಮಾನಿಗಳು ಯಾವಾಗ ಅಂಕೆ ಇದ್ದಾರೆ ಅಂತ ನಾನು ಭಾವಿಸ್ತೀನಿ.
ಯಾವತ್ತೂ ಸ್ವಾರ್ಥಕ್ಕೋಸ್ಕರ ನೋಡಿಲ್ಲ. ಯಾಕಂದ್ರೆ ಎಷ್ಟೇ ಕಷ್ಟ ಆಗಲಿ, ಈ ಬರ್ತ್ಡೇ ಸಂದರ್ಭ ಯಾವುದೇ ಫಂಕ್ಷನ್ ಆಗಲಿ ಬಂದು ನಮ್ಮ ಪ್ರೀತಿ, ಇವತ್ತು ನಾವು ಇಷ್ಟು ಮಟ್ಟಿಗೆ ನಾವು ಇಷ್ಟು ನಿಮಿಷ ಮಾತಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸದ ಕಾರಣ. ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರು ನೀವು ಬಂದು ಪ್ರೀತಿ ಮಾಡ್ತೀರಾ. ಬಟ್ ಕೋಪ ಏನ್ ಮಾಡಿದೆ ಯಾಕಂದ್ರೆ ಶಿವನ್ ಗುಣ ಅದನ್ನ ನೀವು ತಾಳ್ಕತ್ತೀರ. ಅದೇ ಪ್ರೆಸ್ ಜೊತೆ ಇದೆ, ಅಭಿಮಾನಿಗಳ ಪ್ರೆಸ್ ನಕ್ಕಾದ್ರೆ ಅದ್ರ ಪರವಾಗಿಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.